ಎಲ್ಲರಿಗೂ ನಮಸ್ಕಾರ. ನನ್ನೆಲ್ಲ ಆತ್ಮೀಯ ಪ್ರೀತಿಯ 10ನೇ ತರಗತಿಯ ಮುದ್ದು ಮಕ್ಕಳೇ, ಈ ದಿನದ ಕನ್ನಡ ತರಗತಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಮಕ್ಕಳೇ, ಕಳೆದ ದಿನ ತರಗತಿಯಲ್ಲಿ 10ನೇ ತರಗತಿಯ ಕನ್ನಡ ಭಾಷಾ ಪಠ್ಯಪುಸ್ತಕದಲ್ಲಿ ಇರತಕ್ಕಂತಹ ಕೊನೆಯ ಪೂರಕ ಪಾಠ ಆಗಿರುವುದು ಶುಕನಾಶನ ಉಪದೇಶ ಅನ್ನುವಂತಹ ಪಾಠವನ್ನು ನೋಡಿದ್ವಿ. ಆ ಪಾಠದ ಲೇಖಕರಾಗಿರ್ತಕ್ಕಂತಹ ವಿದ್ಯಾ ವಾಚಸ್ಪತಿ ಅಂತ ಹೇಗೆ ಕರಿತೀವಿ ಇವ್ರನ್ನ, ಬನ್ನಂಜೆ ಗೋವಿಂದಾಚಾರ್ಯರ ಕವಿ ಪರಿಚಯವನ್ನು ನೋಡ್ಕೊಂಡು ಬಂದ್ವಿ. ಆಮೇಲೆ ಕತೆ ಹಿನ್ನೆಲೆಯನ್ನು ತಿಳ್ಕೊಂಡ್ವಿ, ಪ್ರವೇಶ ಭಾಗವನ್ನು ನೋಡಿದ್ವಿ. ಯಾರೆಲ್ಲ ಹಿಂದಿನ ತರಗತಿಯನ್ನು ಮಿಸ್ ಮಾಡ್ಕೊಂಡಿದ್ದೀರಲ್ಲ ಅವರೆಲ್ಲ ಕಳೆದ ದಿನ ಮಾಡಿರ್ತಕ್ಕಂತಹ ತರಗತಿಯನ್ನು ನೋಡಿದರೆ ಇಂದಿನ ತರಗತಿ ನಿಮಗೆ ಸುಲಭವಾಗಿ ಅರ್ಥ ಆಗುತ್ತೆ. ಮಕ್ಕಳೇ, ಈ ಪೂರಕ ಪಾಠ ಆಗಿರ್ತಕ್ಕಂತಹ ಈ ಗದ್ಯ ಭಾಗವನ್ನು ನಾನು ಸರಳ ರೂಪದಲ್ಲಿ ವಿವರಣೆಯನ್ನು ನಿಮಗೆ ಕೊಡ್ತಾ ಹೋಗ್ತೀನಿ. ನಿಮಗೆ ನನ್ನ ಈ ವಿಡಿಯೋಗಳು ಅಥವಾ ನನ್ನ ತರಗತಿಗಳು ಇಷ್ಟ ಆದರೆ ನೀವು ನನಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ಮುಂದುವರಿಸೋಣ ಬನ್ನಿ. ಈ ಶುಕನಾಶನ ಉಪದೇಶ ಅನ್ನುವಂತಹ ಗದ್ಯ ಭಾಗದಲ್ಲಿ ಮಂತ್ರಿಯೊಬ್ಬ ಐಶ್ವರ್ಯದ ಬಗ್ಗೆ ಕುರಿತು ಕೆಲವೊಂದು ಮಾತುಗಳನ್ನು ಹೇಳ್ತಾನೆ, ಮಾರ್ಮಿಕವಾದಂತಹ ನುಡಿಗಳನ್ನು ಹೇಳ್ತಾನೆ. ಅದೇನು ಅಂತ ನಾವೆಲ್ಲರೂ ತಿಳಿದುಕೊಳ್ಳೋಣ ಬನ್ನಿ. ಕೊನೆಯ ಪೂರಕ ಪಾಠ 6, ಶುಕನಾಶನ ಉಪದೇಶ. ಲೇಖಕರು ಬನ್ನಂಜೆ ಗೋವಿಂದಾಚಾರ್ಯ. ಮಕ್ಕಳೇ, ಇಂದಿನ ತರಗತಿಯಲ್ಲಿ ನಾವು ಲಕ್ಷ್ಮಿಯ ಗುಣಗಳ್ಯಾವವು, ದುರ್ಗುಣಗಳ್ಯಾವವು, ರಾಜಮನೆತನದಲ್ಲಿ ಹುಟ್ಟಿರ್ತಕ್ಕಂತಹ ಅವರ ಗುಣಗಳು ಹೇಗಿರ್ತವೆ, ಅದೇ ರೀತಿಯಾಗಿ ಮೂರ್ಖರಿಗೆ ಗುರುಪದೇಶ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ, ಸಜ್ಜನರಿಗೆ ಗುರುಪದೇಶ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಎಂಬುದನ್ನು ಇಂದಿನ ತರಗತಿಯಲ್ಲಿ ನಾವು ನೋಡೋಣ ಬನ್ನಿ. ಉಪದೇಶದ ನುಡಿಯನ್ನು ನಾಡಬೇಕಾದರೂ ನಿನ್ನಂಥವರನ್ನು ಮಾತ್ರವೇ ಆಯ್ದುಕೊಳ್ಳಬೇಕು. ಏಕೆಂದರೆ ನಿರ್ಮಲವಾದ ಚಿತ್ತ ಮಾತ್ರವೇ ಉಪದೇಶದ ಗುಣಗಳನ್ನು ಗ್ರಹಿಸಬಲ್ಲುದು. ಸ್ಫಟಿಕ ಮಣಿಯಲ್ಲಿ ಮಾತ್ರವೇ ಚಂದ್ರಮನ ಬೆಳಕು ಪ್ರತಿಬಿಂಬಿತವಾಗಬಲ್ಲುದು. ಉಪದೇಶದ ನುಡಿಗಳನ್ನು ನಾವೇನಾದರೂ ಮಾತನಾಡಬೇಕಾದ್ರೂ, ನುಡಿಯನ್ನು ಹಾಡಬೇಕಾದ್ರೂ ಅಂದರೆ ಉಪದೇಶದ ಮಾತುಗಳನ್ನು ನಾವು ಆಡಬೇಕಾದ್ರೆ ನಾವು ಒಳ್ಳೆಯವರನ್ನು ಮಾತ್ರ ಆಯ್ಕೆ ಮಾಡಿಕೊಳ್ಬೇಕು ಅಂತ ಹೇಳ್ತಾರೆ. ಯಾಕಂದರೆ ನಾವು ಇನ್ನೊಬ್ಬರಿಗೆ ಹೇಳ್ತಕ್ಕಂಥ ಉಪದೇಶ ಮಾತುಗಳು ಅವರು ಸಂಪೂರ್ಣವಾಗಿ ಅರ್ಥ ಮಾಡ್ಕೋಬೇಕು. ಆ ಉಪದೇಶದ ಮಾತುಗಳನ್ನು ಅವರು ತಮ್ಮ ಜೀವಮಾನದಲ್ಲಿ ಅಳವಡಿಸಿಕೊಳ್ಳಬೇಕು. ಉಪದೇಶದ ನುಡಿಯನ್ನು ಹಾಡಬೇಕಾದರೂ ನಿನ್ನಂಥವರನ್ನು ಮಾತ್ರವೇ ಆಯ್ದುಕೊಳ್ಳಬೇಕು. ಏಕೆಂದರೆ ನಿರ್ಮಲವಾದ ಚಿತ್ತ ಮಾತ್ರವೇ ಉಪದೇಶದ ಗುಣಗಳನ್ನು ಗ್ರಹಿಸಬಲ್ಲದು. ನೋಡಿ ಮಕ್ಕಳೇ, ಸಜ್ಜನರಿಗೆ ಉಪದೇಶಗಳನ್ನು ಮಾಡಿದರೆ ಏನಾಗುತ್ತೆ, ಅದೇ ರೀತಿಯಾಗಿ ಮೂರ್ಖರಿಗೆ ನಾವು ಉಪದೇಶವನ್ನು ಮಾಡಿದರೆ ಏನಾಗುತ್ತೆ, ಏನು ಬಿಡು ಏನೋ ಹೇಳ್ತಿದ್ದಾರೆ ಅನ್ನುವಂತಹ ಮಾತು ಬರುತ್ತೆ. ಅದೇ ಸಜ್ಜನರು ಮಾಡಿ ಇಷ್ಟೊಂದು ಒಳ್ಳೆಯ ಹಿತವಾಣಿಗಳನ್ನು, ಹಿತವಚನಗಳನ್ನು, ಹಿತನುಡಿಗಳನ್ನು ನುಡಿತಾ ಇದ್ದಾರಲ್ಲ ಅವರು ಅಂತ ನಾವು ಅಂದ್ಕೊಳ್ಬೋದು. ಇವಾಗ ನೋಡಿ ಮಕ್ಕಳೇ, ನಮ್ಮ ಮನೇಲಿ ಯಾರಾದರೂ ಒಬ್ಬರು ಹಿರಿಯರು ನಮ್ಗೆ ಅದು ಮಾಡಬೇಡ, ಇದು ಮಾಡಬೇಡ, ಹಾಗಿರು ಹೀಗಿರು, ಸಭ್ಯಸ್ಥರಾಗಿರಿ ಅಂತ ಎಲ್ಲ ರೀತಿಯಂಥ ಲಕ್ಷಣಗಳನ್ನು ನಮ್ಗೆ ಹೇಳ್ತಿರ್ತಾರೆ. ಆಗ ನಾವು ಅವ್ರ ಮಾತುಗಳನ್ನ ಕೇಳಿದ್ರೆ ನಮ್ಮ ಜೀವನದಲ್ಲಿ ನಾವು ಉದ್ಧಾರ ಆಗ್ಬೋದು. ಈಗ ನೀವೇನು ನೋಡಿ ಮಕ್ಕಳು, ಈಗ 10th ಇದ್ದೀರಲ್ವಾ, ಎಲ್ಲ ಮಕ್ಕಳು ಚೆನ್ನಾಗಿ ಪರೀಕ್ಷೆ ಬರೀರಿ, ಓದ್ಕೊಳ್ರಿ, ಬೆಳಿಗ್ಗೆ ಎದ್ದು ಓದ್ಕೊಳ್ರಿ, ಸಾಯಂಕಾಲ ಓದ್ಕೊಳ್ಳಿ. ನೀವು ಎಷ್ಟು ಅಭ್ಯಾಸ ಮಾಡ್ತೀರಿ ಅಷ್ಟು ನಿಮ್ಮ ಜೀವಮಾನದಲ್ಲಿ ಮುಂದೆ ನೀವು ಉನ್ನತ ದರ್ಜೆಗೆ ಹೋಗ್ತೀರಿ ಅಂತ ಗುರುಗಳು ಹೇಳ್ತಾರೆ, ಮನೆಯಲ್ಲಿರ್ತಕ್ಕಂಥ ತಂದೆ ತಾಯಿಗಳು ಹೇಳ್ತಾರೆ, ಹಿರಿಯರು ಹೇಳ್ತಾರೆ, ಅಜ್ಜ ಅಮ್ಮಂದ್ರು ಹೇಳ್ತಾರೆ, ಹಾಗೆ ನೆಂಟರು ಸಂಬಂಧಿಕರು ಎಲ್ಲರೂ ಕೂಡ ನಮಗೆ ಒಳ್ಳೆಯದನ್ನೇ ಬಯಸ್ತಾರೆ. ಆಗ ನಾವು ಅವ್ರ ಮಾತುಗಳನ್ನ ನಾವು ಕೇಳಿದರೆ ನಮ್ಮ ಜೀವಮಾನದಲ್ಲಿ ನಾವು ಏನಾದರೂ ಸಾಧಿಸ್ಬೋದು. ಏನೋ ಹೇಳ್ತಿದ್ದಾರೆ ಬಿಡು ಅಂತ ಕಾಟಾಚಾರಕ್ಕೆ ನಾವೇನಾದರೂ ಅಂದ್ಕೊಂಡ್ರೆ ಅದೆಂದಿಗೂ ಸಾಧ್ಯ ಇಲ್ಲ ಅಲ್ವಾ. ಹಾಗೆ ನಾವು ಯಾರಾದರೂ ನಮ್ಮ ಉಪದೇಶವನ್ನು ಮಾಡಬೇಕಪ್ಪ, ನಮ್ಮ ಹಿತವಚನಗಳನ್ನ, ಹಿತನುಡಿಗಳನ್ನ ನಮ್ಗೆ ಅವ್ರು ಹೇಳ್ತಾ ಇದ್ದಾರೆ ಅಂತಂದ್ರೆ ಆಗ ಏನಾಗಿರಬೇಕು, ನಿರ್ಮಲವಾದಂತಹ ಮನಸ್ಥಿತಿ, ಏಕಾಗ್ರತೆ ಅನ್ನೋದು ಇರಬೇಕು. ಅಂತಹ ಏಕಾಗ್ರತೆ ಉಳ್ಳಂತಹ ಮನಸ್ಸು ಅಥವಾ ಮನಸ್ಥಿತಿ ಇದ್ದಾಗ ಮಾತ್ರ ಏನಾಗುತ್ತೆ, ಅಂತಹ ಗುಣಗಳನ್ನು ಗ್ರಹಿಕೆಯನ್ನು ಮಾಡಿಕೊಳ್ತೈತಿ. ಸ್ಫಟಿಕ ಮಣಿಯಲ್ಲಿ ಮಾತ್ರವೇ ಚಂದ್ರಮನ ಬೆಳಕು ಪ್ರತಿಬಿಂಬಿತವಾಗಬಲ್ಲದು. ನೋಡಿ, ಸ್ಫಟಿಕ ಮಣಿ ಅದರಲ್ಲಿ ಚಂದ್ರಮನ ಬೆಳಕು, ಹೌದಾ, ಬಿಳಿಯ ಹರಳು ಏನಂತ ಕರಿತೀವಲ್ಲ, ಚಂದ್ರಮನ ಬೆಳಕು ಯಾವ ರೀತಿಯಾಗಿ ಪ್ರತಿಬಿಂಬ ಆಗುತ್ತೆ ನೋಡಿ. ಸ್ಫಟಿಕ ಮಣಿಯಲ್ಲಿ ಯಾವಾಗಿದ್ರೂ ಚಂದ್ರಮ ತುಂಬ ಲಕ್ಷಣವಾಗಿ ಕಾಣ್ತಾ ಇರುತ್ತೆ. ಈಗ ಕನ್ನಡಿಯಲ್ಲಿ ನೋಡಿ, ಕನ್ನಡಿ ಸ್ವಚ್ಛಂದವಾಗಿ ಅಂದವಾಗಿದ್ದಾಗ ನಾವು ಅದ್ರ ಮುಂದೆ ಹೋಗಿ ನಿಂತ್ಕೊಂಡು ನಾವು ಕೂಡ ಸ್ವಚ್ಛಂದವಾಗಿ ಕಾಣ್ತೀವಿ. ಅಥವಾ ನಾವೇ ಹೇಗೋಬೇಕು ಹಾಗೆ ನಿಂತ್ಕೊಂಡು ನಿಂತ್ರೆ ನಾವು ಹೇಗಿರ್ತೀವಲ್ಲ ಅದೇ ನಮ್ಮ ಪ್ರತಿಬಿಂಬವನ್ನು ತೋರಿಸುತ್ತೆ. ಪ್ರತಿಬಿಂಬಕ್ಕೆ ಸರಿಯಾದ ಉದಾಹರಣೆ ಅಂದರೆ ಕನ್ನಡಿ ಅಂತಲೇ ಹೇಳ್ಬೋದು. ಹೀಗಾಗಿ ಮಕ್ಕಳೇ, ಸ್ಫಟಿಕ ಮನೆಯಲ್ಲಿ ಮಾತ್ರ ಏನಾಗುತ್ತೆ, ಚಂದ್ರಮನ ಬೆಳಕು ತುಂಬ ಚೆನ್ನಾಗಿ ಅಂದವಾಗಿ ಕಾಣುತ್ತೆ.
ಗುರುವಾಣಿ ಎಷ್ಟು ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ. ಆದರೆ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ನೋಡಿ, ಗುರುವಾಣಿ ಎಷ್ಟು ಪರಿಶುದ್ಧವಾದರೂ ಮೂರ್ಖನ ಕಿವಿಗೆ ಅದು ಒಂದು ಹೊರೆ. ಗುರುವಾಣಿ, ಗುರು ಅಂದರೆ ಗುರುಗಳು, ವಾಣಿ ಅಂದರೆ ಮಾತು ಅಂತಲೇ ಹೇಳ್ಬೋದು, ಹೌದಾ? ಈಗ ಗುರು ಇದ್ದವನು ತನ್ನ ಒಳ್ಳೆಯದಂತಹ ನುಡಿಗಳನ್ನು, ಒಳ್ಳೆಯದಂತಹ ಮಾತುಗಳನ್ನು ತನ್ನ ಶಿಷ್ಯನಿಗೆ ಹೇಳ್ತಾನೆ. ಪರಿಶುದ್ಧವಾದರೂ ಕೂಡ ಗುರುವಾಣಿ ಅಂದರೆ ಗುರುವಿನ ಮಾತುಗಳು ಎಷ್ಟೇ ಪರಿಶುದ್ಧತೆಯಿಂದ ಕೂಡಿದರೂ ಕೂಡ ಅದು ಯಾರ ಕಿವಿಗೆ ಹೊರೆ ಆಗತ್ತೆ? ಭಾರವಾಗಿ ಕೇಳಿಸತ್ತೆ. ಮೂರ್ಖನ ಕಿವಿಗೆ ಅದು ಭಾರದ ರೂಪದಲ್ಲಿ, ಒಂದು ಹೊರೆಯ ರೂಪದಲ್ಲಿ ಕೇಳಿಸತ್ತೆ. ಯಾಕಪ್ಪ ಅಂತಂದರೆ ಏನೋ ಹೇಳ್ತಿದ್ದಾರೆ ಬಿಡಪ್ಪ, ಅವ್ರು ಏನು ಹೇಳ್ತಿದ್ದಾರೆ ಅಂತ ಅನಿಸುತ್ತೆ. ಗುರುಗಳು ಇದ್ದವರು ತಮ್ಮ ಶಿಷ್ಯಂದಿರಿಗೆ ಆಗಿರ್ಬೋದು ಅಥವಾ ಇನ್ನಿತರ ವ್ಯಕ್ತಿಗಳಿಗೆ ಒಳ್ಳೆಯದನ್ನೇ ಹೇಳ್ತಿರೋ ಅಂದರೆ ಒಳ್ಳೆಯ ಹಿತವಚನಗಳನ್ನ, ಹಿತ ಮಾತುಗಳನ್ನು, ಗುರುವಿನ ಒಳ್ಳೆಯ ನುಡಿಗಳನ್ನು ತನ್ನ ಶಿಷ್ಯಂದರ ಬಾಳು ಬೆಳಕಾಗಲಿ ಅನ್ನುವಂತಹ ಉದ್ದೇಶದಿಂದ ಅವರ ಜೀವನ ಇನ್ನಷ್ಟು ಒಳ್ಳೆಯದಾಗಲಿ, ಈ ಸಾಧನೆಯತ್ತವರ ಜೀವನ ಹೋಗಲಿ ಅನ್ನುವಂತಹ ಉದ್ದೇಶದಿಂದ ಎಷ್ಟೇ ಅವರು ಪರಿಶುದ್ಧತೆಯಿಂದ ಕೂಡಿರ್ತಕ್ಕಂತಹ ಮಾತುಗಳಂತ ಪರಿಶುದ್ಧವಾದ ಮನಸ್ಸಿನಿಂದ ಅವ್ರು ಹೇಳಿದರೂ ಕೂಡ ಅದು ಮೂರ್ಖನ ಕಿವಿಗೆ ಏನಾಗಿರುತ್ತೆ? ಒಂದು ಭಾರದ ರೂಪದಲ್ಲಿ, ಹೊರೆಯ ರೂಪದಲ್ಲಿ ಅದು ಕೇಳಿಸತ್ತೆ. ಅಂದರೆ ಮೂರ್ಖ ವ್ಯಕ್ತಿಗಳಾಗಿರ್ಬೋದು ಅಥವಾ ಮೂರ್ಖ ವಿದ್ಯಾರ್ಥಿಗಳಾಗಿರ್ಬೋದು, ಅವರು ಗುರುವಿನ ವಾಣಿಯನ್ನು ಯಾವುದೇ ಕಾರಣಕ್ಕೂ ಅವ್ರು ಎಷ್ಟೇ ಒಳ್ಳೆಯ ಮನಸ್ಸಿನಿಂದ ಹೇಳಿದ್ರು ಅವುಗಳನ್ನು ಹೊರೆಯ ರೂಪದಲ್ಲಿ ನೋಡ್ತಾರೆ ಹೊರತು ಅವ್ರು ನಮ್ಗೆ ಒಳ್ಳೆಯದನ್ನು ಬಯಸ್ತಾ ಇದ್ದಾರೆ ಅಂತ ಅವ್ರು ಯಾವತ್ತಿಗೂ ನೋಡುವುದಿಲ್ಲ. ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟ ಪಟ್ಟುಕೊಳ್ಳುತ್ತಾರೆ. ನೋಡಿ, ಅಂಥವ್ರು ಅಂದರೆ ಮೂರ್ಖರಿಗೆ ನಾವು ಹಿತವಚನವನ್ನು ಹೇಳಿದಾಗ ಅವರು ತಿಳಿನೀರು ಹೊಕ್ಕಂತೆ ಅಂತಂದ್ರೆ ಕಿವಿಯೊಳಗೆ ತಿಳಿನೀರು ಅಂತ ಅಂದರೆ ಈಗ ನಮ್ಗೆ ಸಾಮಾನ್ಯವಾಗಿ ಕಿವಿಯೊಳಗೆ ಒಂದು ಸ್ವಲ್ಪ ನೀರು ಏನಾದರೂ ಹೋಯ್ತಂದ್ರೆ ಒಂಥರ ಗುಯ್ 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 ಏನೋ ಒಂಥರ ಮನಸ್ಸಿಗೆ ತಳಮಳ ಆಗೋದು, ಒಂಥರ ಸಂಕಟ ಪಟ್ಕೊಳ್ಳೋದು, ವ್ಯಥೆ ಪಟ್ಕೊಳ್ಳೋದು ಮಾಡ್ಕೊಳ್ತೀವಲ್ವ. ಅದೇ ರೀತಿಯಾಗಿ ಹಿತವಚನ ಅನ್ನೋದು ಅಥವಾ ಒಳ್ಳೆಯ ಗುರುವಿನ ಮಾತುಗಳನ್ನು ಎಷ್ಟೇ ಪರಿಶುದ್ಧತೆ ಮನಸ್ಸಿನಿಂದ ಅವರು ಹೇಳಿದರೂ ಕೂಡ ಮೂರ್ಖರು ಕಿವಿಯೊಳಗೆ ತಿಳಿನೀರು ಹೊಕ್ಕಾಗ ನಮ್ಗೆ ಹೇಗೆ ಸಾಮಾನ್ಯವಾಗಿ ಸಂಕಟ ಪಟ್ಕೊಳ್ಳೋದು ಅಥವಾ ವ್ಯಥೆ ಪಟ್ಕೊಳ್ಳೋದು ಮಾಡ್ಕೋತೀವಲ್ಲ ಆ ರೀತಿ ಭಾವನೆ ಅವ್ರಿಗೆ ಆಗತ್ತಂತ ಇಲ್ಲಿ ಹೇಳ್ತಿದ್ದಾರೆ. ಅಂಥವರು ಕಿವಿಯೊಳಗೆ ಹಿತವಚನ ಹೊಕ್ಕಾಗ ತಿಳಿನೀರು ಹೊಕ್ಕಂತೆ ಸಂಕಟ ಪಟ್ಕೊಳ್ತಾರ. ಅಂದ್ರೆ ಅವರು ಮೂರ್ಖರು ಒಳ್ಳೆಯದನ್ನು ಹೇಳಿದರೂ ಕೂಡ ಅವರು ಒಳ್ಳೆಯ ಮನಸ್ಸಿನಿಂದ ಅದನ್ನು ಅಂಥ ಮಾತುಗಳನ್ನು ಹೇಳಿದರೂ ಕೂಡ ಅವ್ರು ಏನು ಮಾಡ್ತಾರೆ? ಯಾವ ರೀತಿ ತಿಳಿನೀರು ಹೊಕ್ಕಂತ ಸಂಕಟ ಪಟ್ಕೋತೀವಲ್ಲ ಆ ರೀತಿ ಸಂಕಟವನ್ನು ಪಟ್ಕೊಳ್ತಾರ. ಆದರೆ ಸಜ್ಜನರಿಗೆ ಗುರುವಚನ ಎನ್ನುವುದು ಕಿವಿಗೆ ಒಂದು ಆಭರಣ. ನೋಡಿ, ಅದೇ ಕಿವಿಗೆ ಒಂದು ಆಭರಣ. ನೋಡಿ, ನಮ್ಮ ಈಗ ಸಾಮಾನ್ಯವಾಗಿ ಹೆಣ್ಮಕ್ಳು ಕಿವಿಗೆ ಓಲೆಗಳನ್ನು ಧರಿಸಿದ್ರೆ ಎಷ್ಟು ಸುಂದರವಾಗಿ ಲಕ್ಷಣವಾಗಿ ಕಾಣಿಸುತ್ತಲ್ವ ನಮ್ಮ ಹೆಣ್ಮಕ್ಳು. ಅದೇ ರೀತಿಯಾಗಿ ಆಭರಣ, ಕಿವಿಗೆ ಒಂದು ಆಭರಣ. ನಾವು ಒಳ್ಳೆಯ ಜನರಿಗೆ, ಸುಸಂಸ್ಕೃತ ಜನರಿಗೆ, ವಿದ್ಯಾವಂತರಿಗೆ, ಗುರುವಿನ ಮಾತುಗಳನ್ನ ಸದಾ ಪಾಲಿಸುವಂತಹ ಜನರಿಗೆ ನಾವು ಗುರುವಚನವನ್ನು, ಗುರುವಿನ ಒಳ್ಳೆಯ ನುಡಿಗಳನ್ನು, ಒಳ್ಳೆಯ ಮಾತುಗಳನ್ನು ಹೇಳಿದ್ರೆ ಅವರು ಹೆಣ್ಣು ಮಕ್ಕಳು ಅಥವಾ ಯಾರಾದರೂ ಕಿವಿಗೆ ಓಲೆಯನ್ನು ಧರಿಸಿದಾಗ, ಆಭರಣಗಳನ್ನು ಧರಿಸಿದ್ರೆ ಎಷ್ಟು ಲಕ್ಷಣವಾಗಿ ಕಾಣಿಸುತ್ತೆ. ಅದೇ ರೀತಿಯಾಗಿ ಸಜ್ಜನರಿಗೆ ನಾವು ಗುರುವಿನ ವಚನವನ್ನು ನಾವು ಹೇಳಿದರೆ ಆ ರೀತಿಯಾಗಿ ಒಳ್ಳೆಯದನ್ನು ಅವರು ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ಭಾವನೆಯಿಂದ ಅದನ್ನು ತೆಗೆದುಕೊಳ್ತಾರೆ, ಅವರು ತಮ್ಮ ಜೀವನದಲ್ಲಿ ಮುಂದೆ ಹೋಗ್ತಾರೆ ಅನ್ನುವಂತಹ ಒಂದು ಉದ್ದೇಶ. ಅದರಿಂದ ಅವರ ಶ್ರೀಮುಖ ಇನ್ನಷ್ಟು ಶ್ರೀಮಂತವಾಗುತ್ತದೆ. ನೋಡಿ, ಸಜ್ಜನರಿಗೆ ಗುರುವಚನವನ್ನು ಹೇಳಿದಾಗ ಕಿವಿಗೆ ಒಂದು ಆಭರಣ ಆಗುತ್ತಾ? ಅಷ್ಟೇ ಅಲ್ಲದೆ ಕೂಡ ಅದರಿಂದ ಅವರ ಶ್ರೀಮುಖ ಅಂತಂದ್ರೆ ಏನು? ಲಕ್ಷಣವಾದಂತಹ ಮುಖ, ಲಕ್ಷಣಗಳನ್ನು ಒಳಗೊಂಡಂಥ ಸುಂದರವಾದಂತಹ ಮುಖ. ಹೀಗಾಗಿ ಅವ್ರೇನು ಲಕ್ಷಣವಾದಂಥ ಮುಖದ ಬಗ್ಗೆ ಅಂದರೆ ಮನಸ್ಸಿನ ಬಗ್ಗೆ ಹೇಳ್ತಾರೆ. ಅಷ್ಟೊಂದು ಲಕ್ಷಣವಾಗಿ ಶ್ರೀಮಂತಿಕೆಯನ್ನು ಹೊಂದುತ್ತೆ. ಕಳೆ ಬರ್ತೈತೆ ಅಂತ ಹೇಳ್ತಾರಲ್ವ. ನಿನ್ನ ಮುಖದಲ್ಲಿ ಏನೋ ಕಳೆ ಐತೆ ನೋಡು ಅಂಥೇಳಿ ಹಿಂಗೆಲ್ಲ ಮಾತಾಡ್ತಿರ್ತಾರೆ ನೋಡಿ. ಆ ರೀತಿಯಾಗಿ ಅವ್ರಿಗೆ ಏನಾಗತ್ತಪ್ಪ ಅಂತಂದ್ರೆ ಅವರ ಮುಖ ಇನ್ನಷ್ಟು ಕಳೆಯಿಂದ, ಒಳ್ಳೆಯ ಲಕ್ಷಣದಿಂದ ಕೂಡಿರುತ್ತೆ ಅಂತ ಹೇಳ್ತಾರೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ಮುಸ್ಸಂಜೆಯ ಚಂದ್ರ ಕತ್ತಲನ್ನು ಕಳೆಯುವಂತೆ ಬಗೆಯ ಕೊಳೆಯನ್ನೆಲ್ಲ ಹಿತವಚನ ತೊಳೆದು ಬಿಡುತ್ತದೆ. ನೋಡಿ, ಮುಸ್ಸಂಜೆಯ ಚಂದ್ರ ಅಂದರೆ ರಾತ್ರಿ ಹೊತ್ತು ಏನು ಚಂದ್ರಮ್ಮ ಬರುತ್ತಾನಲ್ಲ, ಆ ಚಂದ್ರ ಬಂದಾಗ ಇಡೀ ಜಗತ್ತನ್ನು ಈ ಜಗತ್ತು ಕತ್ತಲೆಯಿಂದ ಕೂಡಿರುತ್ತೆ. ಆ ಜಗತ್ತನ ಕತ್ತಲಮಯಿಂದ ಹೋಗಲಾಡಿಸಿ ಯಾವ ರೀತಿಯಾಗಿ ಆತನ ಬೆಳಕಿನಿಂದ ಕಳೆ ಬರುವಂತೆ ಮಾಡುತ್ತಲ್ಲ, ಅದೇ ರೀತಿಯಾಗಿ ಗುರುಗಳ ಮಾತುಗಳನ್ನು ಅಥವಾ ಗುರುಗಳ ಹಿತವಚನಗಳನ್ನು, ಹಿತನುಡಿಗಳನ್ನು ನಾವು ಕೇಳಿದಂಥ ಸಂದರ್ಭದಲ್ಲಿ ನಮ್ಮ ಮನಸ್ಸಿನ ಬಗೆ ಅಂದರೆ ಇಲ್ಲಿ ಮನಸ್ಸಿನ ಕೊಳೆಯನ್ನೆಲ್ಲ ಏನು ಮಾಡುತ್ತೆ? ಹಿತವಚನ ಪೂರ್ತಿಯಾಗಿ ತೊಳೆದು ಬಿಡುತ್ತೆ. ನಮ್ಮ ಮನಸ್ಸಿನಲ್ಲಿರ್ತಕ್ಕಂಥ ಅಂಧಕಾರವನ್ನು ಹೋಗಲಾಡಿಸಿ ಬಿಡತ್ತೆ ಅಂತ ಹೇಳ್ತಿದ್ದಾರೆ. ಆಗ ಬಾಳಿನಲ್ಲಿ ಸಂಯಮ, ಪಕ್ವತೆ, ಶಾಂತಿ ಕಾಣಿಸಿಕೊಳ್ಳುತ್ತದೆ.
ನಮಗೆ ಯಾರಾದರೂ ಹಿರಿಯರಾಗಿರ್ಬೋದು, ಗುರುಗಳಾಗಿರ್ಬೋದು, ಅಥವಾ ನಮ್ಮ ಮನೆಯಲ್ಲಿರ್ತಕ್ಕಂಥ ಪೋಷಕರು ಅಂದರೆ ತಂದೆ ತಾಯಿಗಳು ಯಾರಾದರೂ ಒಳ್ಳೆಯ ಮಾತುಗಳನ್ನ ಹೇಳಿದಂಥ ನಮ್ಮ ಜೀವನದಲ್ಲಿರ್ತಕ್ಕಂಥ ಅಂಧಕಾರವನ್ನು ಯಾವ ರೀತಿ ಹೋಗಲಾಡಿಸುತ್ತಲ್ಲ, ಆಗ ಏನಾಗುತ್ತೆ, ನಮ್ಮ ಬಾಳಿನೊಳಗೆ ಒಂದು ತಾಳ್ಮೆ ಅನ್ನುವುದಂತ ಬರುತ್ತೆ, ಅದಕ್ಕೊಂದು ಪರಿಪಕ್ವತೆ ಅನ್ನುವಂಥದ್ದು ಬರುತ್ತೆ, ಶಾಂತಿ ಕಾಣಿಸಿಕೊಳ್ತತಿ. ಕುಲ ಎಷ್ಟು ಉನ್ನತವಾದರೇನು, ಎಷ್ಟು ಓದಿದರೇನು, ಮೂರ್ಖನ ದೌರ್ಜನ್ಯಕ್ಕೆ ಯಾವುದು ಮದ್ದಲ್ಲ. ನೋಡಿ, ಸಜ್ಜನರ ಕಿವಿಗೆ ಯಾವ ರೀತಿಯಾಗಿ ಹಿತವಚನ ಕೇಳಿಸುತ್ತೆ, ಅದೇ ರೀತಿಯಾಗಿ ಮೂರ್ಖರ ಕಿವಿಗೆ ಯಾವ ರೀತಿ ಹಿತವಚನ ಕೇಳಿಸುತ್ತೆ, ಹೌದಲ್ವಾ? ಎಷ್ಟೇ ಉನ್ನತವಾದ್ರೇನು ಕುಲ, ಎಷ್ಟು ಓದಿದ್ರೂ ಏನು ಮೂರ್ಖ, ಆತನ ಇಲ್ಲಿರ್ತಕ್ಕಂತಹ ಅಂಧಕಾರ ಹೋಗಲಾಡ್ಸೋಕ್ಕೆ ಆಗಲ್ಲ. ಅಂದರೆ ಮೂರ್ಖನ ದೌರ್ಜನ್ಯಕ್ಕೆ ಯಾವುದು ಮದ್ದಲ್ಲ. ಚಂದನದ ಕೊರಡಿಗೆ ಬಿದ್ದ ಬೆಂಕಿಯೂ ಸುಡುತ್ತದೆ. ನೋಡಿ, ಚಂದನ ಶ್ರೀಗಂಧದ ಏನದು ಕಟ್ಟಿಗೆ ಇರುತ್ತಲ್ಲ, ಅದಕ್ಕೆ ಬಿದ್ದಂತಹ ಬೆಂಕಿ ಕೂಡ ಏನಾಗುತ್ತೆ, ಸುಟ್ಟು ಹೋಗ್ಬಿಡ್ತತಿ. ನೀರು ಬಿದ್ದಾಗ ಬೆಂಕಿ ನಂದುವುದು ಸಹಜ. ಈಗ ಉರಿತಿರುವಂತಹ ಬೆಂಕಿಗೆ ನಾವು ನೀರನ್ನು ಸುರಿದ್ರೆ ಏನಾಗ್ಬಿಡುತ್ತೆ, ಆ ಬೆಂಕಿ ಆಟೋಮೆಟಿಕ್ಕಾಗಿ ನೊಂದು ಹೋಗ್ಬಿಡತ್ತೆ. ಅದೇ ರೀತಿಯಾಗಿ ಮೂರ್ಖನ ಕಿವಿಗೆ ನಾವು ಎಷ್ಟೇ ಗುರು ಉಪದೇಶವನ್ನು ಹಿತವಚನಗಳನ್ನು ಹೇಳಿದರೂ ಕೂಡ ಆತ ಅದೇ ರೀತಿಯಾಗಿ ತೆಗೆದುಕೊಳ್ತಾನೆ. ಅದು ಭಾರದ ರೂಪದಲ್ಲಿ ತೆಗೆದುಕೊಳ್ತಾನೆ, ಹೊರೆ ರೂಪದಲ್ಲಿ ತೆಗೆದುಕೊಳ್ತಾನೆ. ಅವನಿಗೆ ಯಾವುದೇ ರೀತಿಯಾದಂತಹ ಸಜ್ಜನರು ತೆಗೆದುಕೊಳ್ಳುವ ಹಾಗೆ ಆತ ಯಾವುದೇ ರೀತಿ ಹಿತವಚನಗಳನ್ನು ತೆಗೆದುಕೊಳ್ಳುವುದಿಲ್ಲ. ಆದರೆ ಒಡಲಾಗ್ನಿ ಕಡಲೊಳಗೆಯೇ ಭುಗಿಲೆನ್ನುತ್ತದೆ. ಮೂರ್ಖರ ಪ್ರಕೃತಿಗೆ ಇದೊಂದು ಒಳ್ಳೆಯ ಉದಾಹರಣೆ. ನೋಡಿ, ಒಡಲಾಗ್ನಿ ಕಡಲೊಳಗೆ ಏನಾಗುತ್ತೆ, ಭುಗಿಲೆ ಹೇಳುವ ಹಾಗೆ ಮೂರ್ಖರ ಪ್ರಕೃತಿ, ಮೂರ್ಖರ ಮನಸ್ಥಿತಿಗೆ ಇದೊಂದು ಒಳ್ಳೆಯ ಉದಾಹರಣೆ ಅಂತ ಹೇಳಬಹುದು. ಗುರುಪದೇಶ ಎಂದರೆ ಜನರ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ, ನೀರಿಲ್ಲದ ಮೀಹ ತಲೆ ನರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು, ಬೊಜ್ಜು ಬೆಳೆಯದೆ ಬರುವ ಗುರುತ್ವ, ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ, ಪಂಜು ಇಲ್ಲದೆ ಬೆಳಗುವ ಬೆಳಕು, ಉದ್ವೇಗ ಭರಿಸಿದ ಜಾಗರಣೆ. ಗುರುಪದೇಶ ಎಂದರೆ ಜನರ ಹೊರಗನ ಕೊಳೆಗಳನ್ನು ತೊಳೆದು ಬಿಡುವ ನೀರಿಲ್ಲದ ಮೀಹ. ನೋಡಿ, ಮೀಹ ಅಂತಂದರೆ ಸ್ನಾನ ಮಾಡುವುದು. ಗುರುಪದೇಶ ಅನ್ನುವಂಥದ್ದು ಅಂದರೆ ಗುರುವಿನ ಮಾತು ಅನ್ನುವಂಥದ್ದು. ಇಲ್ಲಿ ಹೋಲಿಕೆಗಳನ್ನ ಕೊಟ್ಟು ಹೇಳ್ತಿದ್ದಾರೆ. ಗುರುಪದೇಶ ಅನ್ನುವಂಥದ್ದು ಒಬ್ಬ ಮನುಷ್ಯನಾಗಿರ್ಬೋದು ಅಥವಾ ಹಲವಾರು ವ್ಯಕ್ತಿಗಳಾಗಿರ್ಬೋದು, ಅವರ ಒಳಗೆ ಅಥವಾ ಹೊರಗೆ ಅಂದರೆ ಆಂತರಿಕ ಮತ್ತು ಬಾಹ್ಯವಾಗಿ ಅವರಲ್ಲಿರ್ತಕ್ಕಂತಹ ಕೊಳೆಗಳನ್ನು ತೊಳೆದು ಬಿಡ್ತಕ್ಕಂತಹ ನೀರಿಲ್ಲದ ಮೀಹ. ಈಗ ನಾವು ಸಾಮಾನ್ಯವಾಗಿ ಝಳಕ ಅಥವಾ ಸ್ನಾನವನ್ನು ಮಾಡಲಿಕ್ಕೆ ಏನು ಬೇಕು, ನೀರು ಬೇಕೇ ಬೇಕಲ್ವಾ? ಹೀಗಾಗಿ ಅದು ನಮಗೆ ಗುರುಪದೇಶವನ್ನು ಹೇಳಲಿಕ್ಕೆ ಅದರ ಅಭ್ಯಂತರ ಏನೂ ಇಲ್ಲ. ಅದು ನೀರಿಲ್ಲದ ಮೀಹ ಇದ್ದಂತೆ. ಯಾವ ರೀತಿ? ತಲೆ ನೆರೆಯದೆ ಅಂತಂದ್ರೆ ತಲೆಯಲ್ಲಿರ್ತಕ್ಕಂತಹ ಕೂದಲುಗಳು ಬಿಳಿ ಕೂದಲುಗಳು ಆಗುವುದು. ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು. ನೋಡಿ, ಮೈ ಸುಕ್ಕುಗಟ್ಟುವುದು ಯಾವಾಗ? ನಮಗೆ ತುಂಬ ವಯಸ್ಸಾದ ಮೇಲೆ ತಲೆಯಲ್ಲಿ ಬಿಳಿ ಕೂದಲಾಗುವುದು, ಮೈ ಎಲ್ಲ ಸುಕ್ಕುಗಟ್ಟುವುದು ಆಗತ್ತೆ. ಹೌದಾ? ಇವೆಲ್ಲ ಲಕ್ಷಣಗಳು ಅತಿಯಾದಂಥ ವಯಸ್ಸಾದ ಮೇಲೆ. ಹೀಗಾಗಿ ನಮಗೆ ಯಾವ ರೀತಿಯಾಗಿ ವಯಸ್ಸಾದಾಗ ತಲೆಯಲ್ಲಿ ಬಿಳಿ ಕೂದಲಾಗುವುದು, ಆಮೇಲೆ ಮೈ ಕೈ ಮುಖ ಎಲ್ಲವೂ ಸುಕ್ಕುಗಟ್ಟುವುದು ಆಗತ್ತಲ್ಲ, ಅದೇ ರೀತಿಯಾಗಿ ಗುರುಪದೇಶ ಅನ್ನುವಂಥದ್ದು ಯಾವ ರೀತಿಪ್ಪ ಅಂತಂದ್ರೆ, ನಾವು ಒಳ್ಳೆಯ ಮಾತುಗಳನ್ನ, ಗುರುವಿನ ಉಪದೇಶವನ್ನು ನಮ್ಮ ಜೀವನದಲ್ಲಿ ನಾವು ಅರಿತುಕೊಂಡ್ರೆ ಒಬ್ಬ ವ್ಯಕ್ತಿ ಆಂತರಿಕವಾಗಿ ಬಾಹ್ಯವಾಗಿ ಆ ಗುರುಪದೇಶವನ್ನು ತನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಆತನ ಮನಸ್ಸಿನಲ್ಲಿರ್ತಕ್ಕಂತಹ ಎಲ್ಲ ಕೊಳೆಯನ್ನು ಅದು ನೀರಿಲ್ಲದ ಮೀಹದಂತೆ ತೊಳೆದು ಬಿಡ್ತೈತಿ. ತಲೆಯಲ್ಲಿರ್ತಕ್ಕಂತಹ ಬಿಳಿ ಕೂದಲು ಆಗುವುದಿಲ್ಲ. ಅದೇ ರೀತಿ ಮೈ ಸುಕ್ಕೊಂಡು ಮೂಡುವ ಮುಪ್ಪು ಅಂತಂದರೆ ನಮಗೆ ಹಿರಿಯರಿಗೆ ಆಗುವಂತಹ ಅನುಭವ. ಹಿರಿಯರಿಗೆ ತುಂಬ ವಯಸ್ಸಾದ ಮೇಲೆ ಹಿರಿಯರು ಇರ್ತಾರಲ್ವ, ಅವರಿಗೆ ಸಾಕಷ್ಟು ಅನುಭವ ಇರುತ್ತೆ. ಆ ರೀತಿಯಾಗಿ ನಮ್ಮ ಗುರುಪದೇಶವನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡ್ಬಿಟ್ರೆ ನಮ್ಗೆ ಹಿರಿಯರಿಗೆ ಆಗುವಷ್ಟು ಅನುಭವ ನಮಗೆ ಆಗತ್ತೆ ಅನ್ನುವಂಥ ಅರ್ಥವನ್ನು ಇಲ್ಲಿ ಕೊಡ್ತಾರೆ. ತಲೆ ನೆರೆಯದೆ ಮೈ ಸುಕ್ಕುಗಟ್ಟದೆ ಮೂಡುವ ಮುಪ್ಪು ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆಯಾಗಿ ನಮ್ಮ ಹಿರಿಯರಿಗೆ ಆಗುವಂತಹ ಅನುಭವ ನಮ್ಮ ಜೀವನದಲ್ಲಿ ನಾವು ಇನ್ನೂ ವಯಸ್ಸಿರುವಾಗಲೇ ನಾವು ಗುರುಪದೇಶವನ್ನು ನಾವು ಕೇಳಿಕೊಂಡ್ರೆ ನಮ್ಮ ಜೀವನದಲ್ಲಿ ಸಾಕಷ್ಟು ಅನುಭವಗಳನ್ನು ನಾವು ಪಡಿಬಹುದು ಅಂತ ಇದರ ಅರ್ಥ. ಬೊಜ್ಜು ಬೆಳೆಯದೆ ಬರುವ ಗುರುತ್ವ. ಬೊಜ್ಜು ಅಂತಂದರೆ ಇವಾಗ ಎಕ್ಸ್ಟ್ರಾ ಫ್ಯಾಟ್ ಅಂತ ಏನು ಕರಿತೀವಲ್ವ, ಹೌದಾ? ಆ ರೀತಿಯಾಗಿ ನಾವು ಗುರುವಿನ ಉಪದೇಶವನ್ನು ಕೇಳಿದರೆ ಬೊಜ್ಜು ಬೆಳೆಯದೆ ಬರುವ ಗುರುತ್ವ. ನಾವು ಡೈಲಿ ಯೋಗವನ್ನು ಮಾಡುವುದಾಗಲಿ ಅಥವಾ ನಾವು ನಿಯಮಿತವಾಗಿ ಊಟ ಉಪಹಾರಗಳನ್ನು ನಾವು ತೆಗೆದುಕೊಂಡ್ರೆ ಯಾವುದೇ ರೀತಿಯ ಬೊಜ್ಜು ಬೆಳೆಯಂಗಿಲ್ಲ, ಅಂದರೆ ಬರಂಗಿಲ್ಲ. ಹೀಗಾಗಿ ನಾವು ಗುರುವಿನ ಉಪದೇಶವನ್ನು ನಾವು ಕೇಳಿದರೆ
ನಮ್ಮ ಜೀವನದಲ್ಲಿ ನಾವು ಸದಾ ಒಳ್ಳೆಯವರಾಗಿ ಇರ್ತೀವಿ, ಒಳ್ಳೆಯ ಲಕ್ಷಣಗಳನ್ನು ಒಳಗೊಂಡಿರ್ತೀವಿ, ಒಳ್ಳೆಯ ಉನ್ನತವಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ತೀವಿ. ಬಂಗಾರವಿಲ್ಲದೆ ಮಾಡಿದ ಬೆಲೆ ಬಾಳುವ ಕಿವಿಯೋಲೆ. ಗುರುವಿನ ಉಪದೇಶ ಯಾವ ರೀತಿಯಾಗಿ ನಾವು ಕೇಳಿದರೆ ಏನಾಗುತ್ತೆ, ಬಂಗಾರವಿಲ್ಲದೆ ಮಾಡಿರ್ತಕ್ಕಂತಹ ಬೆಲೆ ಬಾಳುವಂತಹ ಕಿವಿಯೋಲೆ ಥರ. ಪಂಜು ಇಲ್ಲದೆ ಬೆಳಗುವ ಬೆಳಕು. ಪಂಜು ಅಂದರೆ ಬೆಂಕಿ. ಸಾಮಾನ್ಯವಾಗಿ ನಾವು ಬೆಳಕು ಬೇಕಂದ್ರೆ ಅಲ್ಲಿ ಬೆಂಕಿ ಬೇಕೇ ಬೇಕು. ನಾವು ಗುರುವಿನ ಉಪದೇಶವನ್ನು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡಿದ್ದೇ ಆದರೆ ಅದಕ್ಕೆ ಪಂಜಿನ ಅವಶ್ಯಕತೆ ಇಲ್ಲ, ನಾವು ಒಳ್ಳೆಯ ಜ್ಞಾನವನ್ನು ಹೊಂದ್ತೀವಿ ಅನ್ನುವಂತಹ ಅರ್ಥವನ್ನು ಕೊಡುತ್ತೆ. ಉದ್ವೇಗ ಭರಿಸದ ಜಾಗರಣೆ. ಉದ್ವೇಗ ಅಂದರೆ ಸಾಮಾನ್ಯವಾಗಿ ಭಯ, ಹೌದಾ. ನಮಗೆ ಯಾವುದೇ ರೀತಿ ಯಾವುದಕ್ಕೂ ಕೂಡ ಭಯ ಅನ್ನುವಂಥದ್ದು ಇರುವುದಿಲ್ಲ. ನೋಡಿ, ಇನ್ನೊಮ್ಮೆ ಹೇಳೋದಾದರೆ ಗುರುಪದೇಶ ಅನ್ನುವಂಥದ್ದು ಯಾವ ರೀತಿಯಾಗಿ ಒಬ್ಬ ವ್ಯಕ್ತಿಯ ಆಂತರಿಕ ಮತ್ತು ಬಾಹ್ಯವಾದಂತಹ ಕೊಳೆಗಳನ್ನು ತೊಳೆದು ಬಿಡುವುದು. ಅದು ಯಾವ ರೀತಿಯಾಗಿ ನೀರಿಲ್ಲದ ಮೀಹದಂತೆ, ತಲೆ ನರಿಯದ ಅಂದರೆ ಬಿಳಿ ಕೂದಲು ಆಗದಂತೆ, ಮೈಯೆಲ್ಲ ಸುಕ್ಕುಗಟ್ಟದೆ ಬರುವ ಮುಪ್ಪಿನಂತೆ, ಆಮೇಲೆ ಬೊಜ್ಜು ಬೆಳೆಯದೆ ಬರುವಂತಹ ಒಂದು ಗುರುತ್ವದಂತೆ, ಬಂಗಾರವಿಲ್ಲದೆ ಮಾಡಿರ್ತಕ್ಕಂತಹ ಬೆಲೆ ಬಾಳುವ ಕಿವಿಯ ಓಲೆಯ ಥರ, ಪಂಜು ಇಲ್ಲದ ಬೆಂಕಿ ಇಲ್ಲದೆ ಸಾಮಾನ್ಯವಾಗಿ ಜ್ಞಾನದ ಬೆಳಕನ್ನು ಹೊಂದಿರುವ ಹಾಗೆ, ಯಾವುದೇ ಭಯ ಇಲ್ಲದೆ ಇರ್ತಕ್ಕಂತಹ ಒಂದು ಜಾಗರಣೆ ಹಾಗೆ ಗುರುಪದೇಶವನ್ನು ಕೇಳಿದರೆ ನಮ್ಮ ಜೀವನದಲ್ಲಿ ನಾವು ಎಲ್ಲವನ್ನು ಸಾಧಿಸಬಹುದು ಅಂತ ಅರ್ಥ. ಇನ್ನು ಮುಂದೆ ನೋಡಿ, ರಾಜರ ಮನೆತನದಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಗುರುಪದೇಶ ಯಾವ ರೀತಿಯಾಗಿರುತ್ತೆ ಅನ್ನೋದನ್ನು ನೋಡೋಣ. ಎಲ್ಲಕ್ಕಿಂತ ರಾಜರುಗಳಿಗೆ ಈ ಮಾತು ಮುಖ್ಯ, ಅವರಿಗೆ ಉಪದೇಶಿಸುವವರೇ ಕಮ್ಮಿ. ರಾಜರ ಬಾಯಿಂದ ಉದುರಿದ್ದೆಲ್ಲ ಅನಿಮುತ್ತು ಎಂದು ಅದನ್ನು ಮರು ನುಡಿದು ಬಾಳುವ ಹೌದು ಬಸವಗಳೇ ಹೆಚ್ಚು. ರಾಜತ್ವವನ್ನು ಕಂಡು ಹೆದರಿ ಸಾಯುವ ಮಂದಿ ಇನ್ನೇನು ಮಾಡಿಯಾರು. ನೋಡಿ, ರಾಜರ ಮನೆತನದಲ್ಲಿ ಎಲ್ಲಕ್ಕಿಂತ ರಾಜರುಗಳಿಗೆ ಈ ಮಾತು ಮುಖ್ಯ. ನೋಡಿ, ಎಲ್ಲಕ್ಕಿಂತ ರಾಜರು ಅಂದರೆ ಇಡೀ ಆತ ಒಬ್ಬ ರಾಜನ ಇದ್ದವನು ಇಡೀ ತನ್ನ ರಾಜ್ಯವನ್ನು, ಇಡೀ ಸಾಮ್ರಾಜ್ಯವನ್ನು ಆಳ್ತಿರ್ತಾನವ, ಹೌದಾ. ತನ್ನ ರಾಜ್ಯದಲ್ಲಿರ್ತಕ್ಕಂತಹ ಪ್ರಜೆಗಳ ಸುಖ ಕಷ್ಟಗಳನ್ನು ಅರಿತುಕೊಳ್ಳಬೇಕು, ಅವರ ಬದುಕು ಭವನೆಗಳನ್ನು ತಿಳಿದುಕೊಳ್ಬೇಕು, ಅವರಿಗೆ ಯಾವ ರೀತಿಯಾಗಿ ಬಡತನ ಇದೆ, ಶ್ರೀಮಂತಿಕೆ ಇದೆ, ಅವರು ಯಾವ ರೀತಿಯಾಗಿ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ಏನು ಕೊರತೆ ಇದೆ ಅನ್ನುವಂಥದ್ದು ರಾಜರುಗಳು ತಿಳಿದುಕೊಳ್ಬೇಕು. ಅವರು ಗುರುವಿನ ಉಪದೇಶವನ್ನು, ಸಜ್ಜನರ ಮಾತುಗಳನ್ನು ಕೇಳಿದ್ರೆ ಅಲ್ಲಿಯ ಬಡತನದಿಂದ ತುಂಬಿರ್ತಕ್ಕಂಥ ಹಲವಾರು ಜನರ ಜೀವನ ಬೆಳಕಾಗತ್ತೆ. ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸುವುದಾಗಲಿ, ಮೊದಲಿನ ಕಾಲದಲ್ಲಿ ಗುರುಕುಲ ಅನ್ನುವಂಥದ್ದೆಲ್ಲ ಇರ್ತಿತ್ತು. ಹೀಗಾಗಿ ಆ ರೀತಿಯಾಗಿ ಅವರಿಗೆ ಎಲ್ಲರೂ ಕೂಡ ಸಾಮಾನ್ಯ ವಿದ್ಯೆಯನ್ನು ಹೊಂದಬೇಕು, ಎಲ್ಲರೂ ಒಂದೇ ದರ್ಜೆಯಲ್ಲಿ ಅಂದರೆ ಎಲ್ಲರೂ ಒಳ್ಳೆಯ ವಾತಾವರಣದಲ್ಲಿ ಇರಬೇಕು, ಅವರ ಬದುಕು ಭವನೆಗಳನ್ನು ನಿವಾರಿಸುವಂತಹ ರಾಜನಾಗಿರಬೇಕು ಅಂತ ಹೇಳ್ತಾರೆ. ಅವರಿಗೆ ಉಪದೇಶಿಸುವವರೇ ಕಮ್ಮಿ. ನೋಡಿ, ಅವರಿಗೆ ಉಪದೇಶವನ್ನು ಮಾಡ್ತಿರುವವರು ಕಮ್ಮಿ. ಯಾಕಂದರೆ ಅವ್ರು ರಾಜ ಅಲ್ವಾ, ರಾಜ ಹೇಳಿದಂಗೆ ಎಲ್ಲ ನಡೆಯುತ್ತನ್ನುವಂಥ ಭಾವನೆಯನ್ನು ತುಂಬಿರ್ತಾರೆ. ಹೀಗಾಗಿ ಅವರಿಗೆ ಉಪದೇಶ ಮಾಡುವವರು ತುಂಬ ಕಮ್ಮಿ ಇರ್ತಾರೆ. ರಾಜರ ಬಾಯಿಂದ ಉದುರಿದ್ದೆಲ್ಲ ಅನಿಮುತ್ತು ಎಂದು ಅದನ್ನೇ ಮರು ನುಡಿದು ಬಾಳುವ ಹೌದು ಬಸವಗಳೇ ಹೆಚ್ಚು. ನೋಡಿ, ರಾಜ ಒಬ್ಬ ಹೇಳ್ತಿದ್ದಾನಪ್ಪ, ಆತ ಒಳ್ಳೇದು ಹೇಳ್ತಿದ್ದಾನೋ ಕೆಟ್ಟದ್ದು ಹೇಳ್ತಿದ್ದಾನೋ ಅನ್ನುವಂಥವ್ರು ಇಲ್ಲ. ಆತ ಏನು ಹೇಳ್ತಾನಲ್ಲ, ಹೇಳುವಂತಹ ಪ್ರತಿಯೊಂದು ಮಾತುಗಳೆಲ್ಲವೂ ಯಾವ ರೀತಿಯಾಗಿ ಕಾಣಿಸ್ತಾ, ಮುತ್ತಿನ ಹಾಗೆ, ಮುತ್ತು ಉದುರಿದ ಹಾಗೆ ಆಗ್ತವ. ಅದನ್ನು ಮರು ನುಡಿದು ಬಾಳುವ ಹೌದು ಬಸವಗಳೇ ಹೆಚ್ಚು. ಹೌದು, ರಾಜ ಏನು ಹೇಳಿದ್ರು, ಒಂದು ಒಳ್ಳೇದು ಹೇಳಿದ್ರು ಸರಿ ಹೌದು ರಾಜರೇ ಅನ್ನೋದು, ಅಥವಾ ಕೆಟ್ಟದ್ದು ಹೇಳಿದ್ರು ಸರಿ ಹೌದು ರಾಜರೇ, ನೀವು ಹೇಳಿದ್ದೇ ಕರೆ, ನೀವು ಹೀಗೆ ಆಗಲಿ, ಹೀಗೆ ಇರಬೇಕು, ನೀವು ಹೇಳಿದ್ದಕ್ಕೆ ಸೈ ಅನ್ನುವಂತಹ ಜನರೇ ಹೆಚ್ಚಾಗಿರ್ತಾರೆ. ರಾಜತ್ವವನ್ನು ಕಂಡು ಹೆದರಿ ಸಾಯುವ ಮಂದಿ ಇನ್ನೇನು ಮಾಡ್ಯಾರ. ನೋಡಿ, ಅವರ ರಾಜತ್ವವನ್ನು, ಒಂದು ವೇಳೆ ರಾಜ ಯಾವುದಾದ್ರೂ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ, ಇಡೀ ರಾಜ್ಯದ ಜನರಿಗೆ ಗೊತ್ತಾಗುವಂಥ ಮಾತನ್ನು ಹೇಳಿದಂಥ ಸಂದರ್ಭದಲ್ಲಿ, ಅಥವಾ ಆತ ಹೇಳಿರುವಂತಹ ಮಾತಿನಿಂದ ಇಡೀ ರಾಜ್ಯದ ಜನತೆ ಕೆಟ್ಟದಾಗುವಂಥ ಸಂದರ್ಭದಲ್ಲಿ ಆತ ಏನು ಹೇಳಿದ್ರು ಅದೆಲ್ಲ ಒಳ್ಳೇದಂತಂದ್ರೆ ಅವಾಗ ನಡೆಯುತ್ತೆ. ಅಥವಾ ಏನು ಹೇಳಿದ್ರು ಅದೆಲ್ಲ ರಾಜರು, ಇದೆಲ್ಲ ರಾಜರು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ ಅಂದ್ರೆ ಆತ ಏನಾದರೂ ಮಾಡಿ ಶಿಕ್ಷೆಯನ್ನು ಕೊಟ್ಟು ಆತ ನಮ್ಮನ್ನು ಕೊಂದು ಬಿಡ್ತಾನೆ ಅಥವಾ ಸಾಯಿಸಿ ಬಿಡ್ತಾನೆ ಅನ್ನುವಂಥ ಭಯ ಏನು ತುಂಬಿರುತ್ತಲ್ವ. ಹೀಗಾಗಿ ಆತ ಏನು ಹೇಳಿದರೂ ಕೂಡ ಪ್ರತಿಯೊಂದು ಮಾತು ಎಲ್ಲವೂ ಮುತ್ತು ಉದಿರ ಹಾಗೆ ಹೌದು ಬಸವಗಳೇ ಅನ್ನೋ ಥರನೇ ಇರ್ತಾರೆ. ಆ ರಾಜತ್ವವನ್ನು ಕಂಡು ಹೆದರ್ತಕ್ಕಂತಹ ಜನರೇ ಹೆಚ್ಚಿದಾರ, ಇನ್ನೇನು ಮಾಡೋಕ್ಕಾಗತ್ತೆ ಅನ್ನುವಂಥ ಮಾತು. ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು, ಅಹಂಕಾರದಿಂದ ಅವರ ಕಿವಿ ಕಿವುಡಾಗಿ ಬಿಡುತ್ತದೆ. ನೋಡಿ ಮಕ್ಕಳೇ, ರಾಜರ ಮನೆತನದಲ್ಲಿ ಹುಟ್ಟಿದರೆ ಸಾಕು. ನೋಡಿ, ರಾಜರ ಮನೆತನದಲ್ಲಿ ಹುಟ್ಟಿರ್ತಕ್ಕಂತಹ ಆ ವ್ಯಕ್ತಿ ಅಹಂಕಾರದಿಂದ ತುಂಬಿರ್ತಾನೆ, ಆತನ ಕಿವಿ ಕಿವುಡಾಗಿ ಬಿಟ್ಟಿರ್ತ, ಆತನ ಶ್ರೀಮಂತಿಕೆಯಿಂದ, ಆತನ ಐಶ್ವರ್ಯದಿಂದ ಅವೇನಾಗಿರ್ತಾ ಆತನ ಕಿವಿ ಕಿವುಡಾಗಿ ಬಿಟ್ಟಿರುತ್ತೆ. ಉಳಿದಂತಹ ಸಾಮಾನ್ಯ ಜನರ ಮನಸ್ಥಿತಿಗಳಾಗಲಿ, ಅವರ ಬದುಕು ಭವನೆಗಳಾಗಲಿ, ಅವರ ನೋವು ನಲಿವುಗಳಾಗಲಿ, ಅವರ ಸಂಕಷ್ಟಗಳು ಯಾವುದನ್ನು ಆತ ಅರಿತುಕೊಳ್ಳುವುದೇ ಆಗುವುದಿಲ್ಲ. ನಾನು ರಾಜ ಮನೆತನದಲ್ಲಿ ಹುಟ್ಟಿದ್ದೀನಿ ಅನ್ನುವಂತಹ ಗರ್ವ, ಅಹಂಕಾರ ಆತನಲ್ಲಿ ಮನೆ ಮಾಡಿಬಿಟ್ಟಿರುತ್ತೆ, ಮನೆ ಮಾತಾಗಿರುತ್ತೆ. ಹೀಗಾಗಿ ಅಹಂಕಾರದಿಂದ, ರಾಜತ್ವ ಅನ್ನೋದ್ರಿಂದ ಏನು ಬಂದಿರುತ್ತಲ್ಲ, ಹೀಗಾಗಿ ಆತನ ಕಿವಿ ಏನಾಗಿಬಿಟ್ಟಿರ್ತೈತಿ
ಕಿವುಡಾಗಿ ಬಿಟ್ಟಿರ್ತೈತಿ. ಎಂಥ ಉಪದೇಶವು ಅವರ ಕಿವಿಗೆ ನಾಟುವುದಿಲ್ಲ. ನೋಡಿ, ಯಾರು ಇಂಥವರೇ ಬಂದು ರಾಜರ ಮನೆಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳು ಉಪದೇಶವನ್ನು ಹೇಳಿದ್ರೆ ಅದು ಅವ್ರ ಕಿವಿಗೆ ನಾಟುವುದಿಲ್ಲ. ಯಾಕಪ್ಪ, ಅವರಲ್ಲಿ ಆಸ್ತಿ ಇರುತ್ತೆ, ಹಣ ಇರುತ್ತೆ, ಅಂತಸ್ತಿರುತ್ತೆ. ಹೀಗಾಗಿ ಅವ್ರು ಏನೇ ಹೇಳಿದರೂ ಅಹಂಕಾರ ಗರ್ವದಿಂದ ಕೂಡಿರ್ತಾರ. ಹೀಗಾಗಿ ಅವರಿಗೆ ಯಾರು ಬಂದು ಎಂಥ ಉಪದೇಶವನ್ನು ಹೇಳಿದರೂ ಕೂಡ ಅದು ಅವ್ರ ಕಿವಿಗೆ ಹೋಗುವುದನ್ನೇ ಇಲ್ಲ, ನಾಟುವುದಿಲ್ಲ. ಅಂದರೆ ಅದನ್ನು ನಾವು ತೆಗೆದುಕೊಳ್ಳುವುದೇ ಇಲ್ಲ. ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಎಂಥ ಅನಾದರ ಆ ಮೋರೆಯಲ್ಲಿ. ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂತಹ ಭಾವ. ಯಾರದೋ ದಾಕ್ಷಿಣ್ಯಕ್ಕೆ ಉಪದೇಶವನ್ನು ಆಲಿಸಿದರೂ ಎಂಥ ಅನಾದರ ಆ ಮೋರೆಯಲ್ಲಿ. ನೋಡಿ, ಯಾರದೋ ದಾಕ್ಷಿಣ್ಯಕ್ಕೆ ರಾಜರಿಗೆ ನಾವು ಉಪದೇಶವನ್ನು ಮಾಡಲಿಕ್ಕೆ ಹೋದರೂ ಕೂಡ, ಅಥವಾ ಉಪದೇಶವನ್ನು ಆಲಿಸಿದಂತಹ ರಾಜ ಏನು ಮಾಡ್ತಾನೆ, ಒಂಥರ ಅವರಿಗೆ ಅಗೌರವವನ್ನು ತೋರಿಸ್ತಾನೆ. ಉಪದೇಶ ಮಾಡಲಿಕ್ಕೆ ಬಂದಿರತಕ್ಕಂತಹ ವ್ಯಕ್ತಿಗಳಿಗೆ ಅಥವಾ ಗುರುಗಳಿಗೆ ಆತ ಅನಾದರ ಅಂದರೆ ಅಗೌರವವನ್ನು ತೋರಿಸ್ತಾನೆ. ಅವರ ಮುಖದ ಭಾವ ಯಾವ ರೀತಿ ಇರ್ತಾ, ಏನೋ ಒಂದು ದಾಕ್ಷಿಣ್ಯಕ್ಕೆ ಕೇಳ್ತಾ ಇದ್ದಾರಲ್ಲಪ್ಪ ಅನ್ನುವಂಥ ಒಂದು ಭಾವನೆ ಆತನಲ್ಲಿ ಮನೆ ಮಾಡಿಬಿಟ್ಟಿರತ್ತ. ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನೂ ಉಳಿದಿಲ್ಲ ಎನ್ನುವಂತಹ ಭಾವ. ನೋಡಿ, ಆನೆಯಂತೆ ಅರೆ ಮುಚ್ಚಿದ ಕಣ್ಣಲ್ಲಿ ಅಂದ್ರೆ ಒಂಥರ ಅವರು ಏನೋ ಹೇಳ್ತಿದಾರಲ್ಲಪ್ಪ ಗುರುಗಳು ಅಂಥೇಳಿ. ಅಂದರೆ ರಾಜರ ಮನೆಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಾಗಿರ್ಬೋದು, ಅಥವಾ ಶ್ರೀಮಂತರ ಮನೆಯಲ್ಲಿ ಹುಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಯಾರಾದರೂ ಅವರಿಗೆ ಉಪದೇಶವನ್ನು ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ಏನು ನನಗೆಲ್ಲ ಗೊತ್ತಿದೆ, ನೀವೇನು ಹೇಳ್ತೀರಾ, ನೀವು ಹೇಳುವಂತಹ ಮಾತು ನನಗೇನು ಸರಿ ಅನಿಸೋದಿಲ್ಲ. ನಾನು ರಾಜನಿದ್ದೀನಿ, ನಾನು ಶ್ರೀಮಂತ ವ್ಯಕ್ತಿ ಇದ್ದೀನಿ, ನನಗೆಲ್ಲ ಜ್ಞಾನವನ್ನು ನಾನು ಬಲ್ಲೆ, ನನಗೆಲ್ಲ ರೀತಿಯಾದಂಥ ಜ್ಞಾನವನ್ನು ನಾನು ಒಳಗೊಂಡಿದ್ದೀನಿ, ನಿಮ್ಮಿಂದ ನಾನು ಕಲಿಬೇಕಾಗಿರುವಂಥದ್ದು ಏನೂ ಇಲ್ಲ. ಅಂದರೆ ಒಟ್ಟಾರೆ ಏನು ಹೇಳ್ತಿದ್ದಾರಪ್ಪ ಅಂದ್ರೆ, ಮಕ್ಕಳು ಅಂದರೆ ಗುರುಗಳಾದವರು ಅಂತಹ ಮೂರ್ಖ ಮಕ್ಕಳಿಗೆ ಅಥವಾ ಮೂರ್ಖ ವಿದ್ಯಾರ್ಥಿಗಳಿಗೆ ಏನೇ ಹೇಳಲಿಕ್ಕೆ ಹೊರಟರು ಕೂಡ ಅವರು ಸರಿಯಾಗಿ ಅದನ್ನು ಗಮನಿಸುವುದಿಲ್ಲ. ಅಂದರೆ ಸರಿಯಾಗಿ ಅದನ್ನು ತಮ್ಮ ಜೀವಮಾನದಲ್ಲಿ ಅವರು ಅಳವಡಿಸಿಕೊಳ್ಳುವುದಿಲ್ಲ. ಅದು ಆನೆಯಂತೆ ಅರೆಮುಚ್ಚಿದ ಕಣ್ಣಲ್ಲಿ ತನಗೆ ಉಪದೇಶಿಸಬೇಕಾದ್ದು ಏನು ಉಳಿದಿಲ್ಲ ಅನ್ನುವಂತಹ ಭಾವನೆಯಿಂದ ಅವರು ಕೂಡಿರ್ತಾರೆ. ಅದು ಯಾವ ರೀತಿಯಾಗಿ ಉಪದೇಶಿಸ ಬಂದ ಗುರುಗಳಿಗೂ ಇದು ಒಂದು ವ್ಯಾಧಿ. ನೋಡಿ, ಉಪದೇಶವನ್ನು ಮಾಡಲಿಕ್ಕೆ ಬಂದಂತಹ ಗುರುಗಳಿಗೆ ಇದೊಂಥರ ವ್ಯಾಧಿ ಥರ ಅಂತ ಅನ್ನಿಸ್ಬಿಡತ್ತೆ. ಯಾಕಂದ್ರೆ ಗುರುಗಳು ಏನಾದರೂ ಒಳ್ಳೆಯ ಮಾತುಗಳನ್ನು, ಒಳ್ಳೆಯ ನುಡಿಗಳನ್ನು ಅಥವಾ ಒಳ್ಳೆಯ ಹಿತವಚನ ಹೇಳ್ತಿರುವಂಥ ಸಂದರ್ಭ ವಿದ್ಯಾರ್ಥಿಗಳು ಸರಿಯಾಗಿ ಆಸಕ್ತಿ ಕೊಡಲಿಲ್ಲ ಅಂತ ಅವ್ರ ಮನಸ್ಸಿಗೂ ತುಂಬ ಬೇಜಾರಾಗತ್ತಲ್ವ. ಹೀಗಾಗಿ ಅವರಿಗೂ ಕೂಡ ಒಂಥರ ಆ ರೀತಿ ಭಾವನೆ ಬರುತ್ತೆ. ಇಂಥವರಿಗೆ ಪಾಠ ಹೇಳುವ ದೌರ್ಭಾಗ್ಯ ತಮಗೇಕೆ ಬಂತು ಎಂದು ಅವರು ನೊಂದುಕೊಳ್ಳುತ್ತಾರೆ. ನೋಡಿ, ವಿದ್ಯಾರ್ಥಿಗಳ ಒಳ್ಳೆಯದಾಗಲಿ ಅಂತ ಹೇಳೋರು ತುಂಬ ಕಷ್ಟಪಟ್ಟು ಹಗಲಿರೋರು ಕೂಡ ಅದನ್ನು ಸ್ಟಡಿ ಮಾಡಿ ವಿದ್ಯಾರ್ಥಿಗಳ ಭವಿಷ್ಯ ಬೆಳಕಾಗಲಿ ಅನ್ನುವಂಥ ಉದ್ದೇಶ ತುಂಬ ಆಸಕ್ತಿಯಿಂದ ಮಾತುಗಳನ್ನು, ನೀವು ಪರೀಕ್ಷೆಯಲ್ಲಿ ಹಾಗೆ ಮಾರ್ಕ್ಸ್ ತೋರಿ, ಪರೀಕ್ಷೆ ಹೀಗೆ ಮಾಡಿರಿ, ನಿಮ್ಮ ಜೀವನ ಹೀಗಿರುತ್ತೆ ಹಾಗಿರುತ್ತೆ ಅಂತ ಒಳ್ಳೆಯ ಮಾತುಗಳನ್ನು ಹೇಳಿದ್ರು ಕೂಡ ವಿದ್ಯಾರ್ಥಿಗಳು ಸರಿಯಾಗಿ ಆಸಕ್ತಿಯನ್ನು ಕೊಡದೇ ಇದ್ದಂಥ ಸಂದರ್ಭದಲ್ಲಿ ನಾನು ಇಂಥವ್ರಿಗೆ ಪಾಠ ಮಾಡ್ತಿದ್ದೀನಲ್ಪ, ಇದು ನನ್ನ ದೌರ್ಭಾಗ್ಯ ಅಂತೇಳಿ ಅವರು ತಮ್ಮ ಮನಸ್ಸಿಗೆ ತಾವೇ ಅಂದ್ಕೊಂಡು ತುಂಬ ಬೇಜಾರನ್ನು ಹೊರಪಡಿಸ್ತಾರ, ಅಂದರೆ ಬೇಜಾರ ಮಾಡ್ಕೊಳ್ತಾರ. ನೋಡಿ, ರಾಜರ ಪ್ರಕೃತಿಯೇ ಹಾಗೆ. ರಾಜರ ಪ್ರಕೃತಿ ಹಾಗೆ ಇರುತ್ತೆ, ರಾಜರ ಗುಣಗಳೇ ಹಾಗೆ ಇರ್ತಾವ. ಯಾಕಪ್ಪ ಅಂತಂದ್ರೆ ಅಹಂಕಾರದ ಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಕತ್ತಲು ತುಂಬಿರುತ್ತದೆ. ನೋಡಿ, ಅವರಲ್ಲಿ ಆಸ್ತಿ, ಅಂತಸ್ತು, ರಾಜಮದ ಆಗಿರ್ಬೋದು, ಅಂತಸ್ತಿನ ದರ್ಪ ಆಗಿರ್ಬೋದು, ಅಹಂಕಾರ ಆಗಿರ್ಬೋದು. ಹೀಗಾಗಿ ಅವ್ರು ಏನು ಮಾಡ್ತಾರೆ, ಅವರ ಗುಣಗಳೇ ಅಥವಾ ಅವರ ಪ್ರಕೃತಿನೇ ಆಗಿಬಿಟ್ಟಿರುತ್ತೆ. ಅವರಿಗೆ ಆಸ್ತಿ ಅಂತಸ್ತಿನ ವ್ಯಾಮೋಹ ಹೆಚ್ಚಾಗಿ ಹೋದಂತೆಲ್ಲ ಅವ್ರ ಜೀವನದಲ್ಲಿ ಅಂಧಕಾರ ತುಂಬ್ಕೊಂಡ್ಬಿಟ್ಟಿರತ್ತೆ. ಅಹಂಕಾರದ ಜ್ವರ ತಲೆಗಡರಿ ಅವರ ಬಗೆಯಲ್ಲಿ ಅಂದರೆ ಅವರ ಮನಸ್ಸಿನಲ್ಲಿ ಸದಾ ಕತ್ತಲ ತುಂಬಿರ್ತದೆ. ಅಹಂಕಾರ ಅನ್ನುವಂಥದ್ದು ಮನೆ ಮಾಡಿಬಿಟ್ಟಿರ್ತದೆ. ನನಗೆ ಆಸ್ತಿ ಇದೆ, ಅಂತಸ್ತಿದೆ, ನಾನು ಹೇಳಿದ್ದೇ ಸರಿ, ನಾನು ಹೇಳಿದ್ದೇ ನಡಿಬೇಕು, ಯಾರು ಅದಕ್ಕೆ ತಿರುಗಿ ವಾಪಸ್ ಮಾತನಾಡುವಂಗಿಲ್ಲ ಅನ್ನುವಂಥ ಅಹಂಕಾರ ಮನೋಭಾವನೆ ಇತ್ತಂದ್ರೆ ಅವರಿಗೆ ಮನಸ್ಸು ಸದಾ ಕತ್ತಲ ಅಂಧಕಾರದಿಂದ ಕೂಡಿರುತ್ತೆ. ಇದು ಎಲ್ಲ ದುಡ್ಡಿನ ಮಹಿಮೆ. ಇದು ಎದರ ಮಹಿಮೆ? ದುಡ್ಡು, ಹಣ. ದುಡ್ಡು ಅನ್ನುವಂಥದ್ದು ಎಂಥ ವ್ಯಕ್ತಿಯನ್ನಾದರೂ ಆಟ ಆಡಿಸಿಬಿಡತ್ತೆ. ಇದೆಲ್ಲ ಅವನಲ್ಲಿ ಅಹಂಕಾರ ಅನ್ನುವಂಥದ್ದು ಏನಾಗಿರುತ್ತಲ್ಲ, ಆತನ ಮನಸ್ಸಿನಲ್ಲಿ ಸದಾ ಕತ್ತಲು ತುಂಬಿರುತ್ತೆ. ಅಹಂಕಾರ ಗರ್ವದಿಂದ ಕತ್ತಲೇನು ತುಂಬಿರುತ್ತಲ್ಲ, ಹೀಗಾಗಿ ದುಡ್ಡಿನಿಂದ ಆತ ಆಗ ಆ ರೀತಿ ಮಾಡ್ತಿರ್ತಾನೆ. ದುಡ್ಡು ದುರಾಭಿಮಾನದ ತವರು. ನೋಡಿ, ದುಡ್ಡು ಆತನ ದುರಾಭಿಮಾನದ ತವರು ಅಂತ ಯಾಕೆ ಕರಿತೀವಪ್ಪ ಅಂದ್ರೆ, ಆತನಲ್ಲಿ ಆಸ್ತಿ ಇದೆ, ಅಂತಸ್ತಿದೆ ಅಂತ ಅನ್ನೋರಿಗೆಲ್ಲ ನಾನು ಏನು ಹೇಳಿದ್ದೆ ಸರಿ, ನಾನು ಹೇಳಿದ್ದೇ ನಡಿಬೇಕು, ನನ್ನದೇ ಮಾತು ಕರೆ ಆಗಬೇಕು, ಎಲ್ಲವೂ ಹಾಗೆ ಹೀಗೆ ಅಂತ ನಾವು ಅನ್ನುವಂಥ ಅದಕ್ಕೆ ಕಾರಣ ಏನು? ಆತನಲ್ಲಿರ್ತಕ್ಕಂಥ ದುಡ್ಡು. ಅದಕ್ಕೆ ಈ ದುಡ್ಡು ದುರಾಭಿಮಾನದ ತವರು ಅಂತ ಹೇಳ್ತಿದ್ದಾರೆ. ದುಡ್ಡಿನ ಪೈತ್ಯ ಅಡರಿದವರಿಗೆ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ. ನೋಡಿ,
ದುಡ್ಡಿನ ಪೈತ್ಯ ಅಂದರೆ ಮನೋವಿಕಾರ, ಅಂದರೆ ದುಡ್ಡಿನ ವ್ಯಾಮೋಹ, ಅತಿಯಾದಂತಹ ದುಡ್ಡು ಇದೆಯಪ್ಪ ನನ್ನಲ್ಲಿ, ನಾನು ದುಡ್ಡಿನ ಸಿಕ್ಕಾಪಟ್ಟೆ ನನ್ನ ಕಡೆ ಹಣ ಇದೆ, ದುಡ್ಡಿದೆ, ನಾನು ಇಡೀ ಜಗತ್ತನ್ನೇ ಕೊಂಡ್ಕೊಳ್ಬಲ್ಲೆ. ಹೀಗಾಗಿ ಅವ್ರು ಏನು ಹೇಳ್ತಾರಪ್ಪ ಅಂತಂದ್ರೆ, ಅವ್ರೇನು ಹೇಳ್ತಿದಾರಪ್ಪ ಅಂತಂದ್ರೆ, ನನಗೆ ಇಡೀ ಜಗತ್ತೆಲ್ಲ ಕ್ಷುದ್ರವಾಗಿ ಕಾಣುತ್ತದೆ, ಅಂದರೆ ಇಡೀ ಜಗತ್ತೆಲ್ಲ ಕೀಳಾಗಿ ನೋಡಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ. ನನಗೆ ಸಿಕ್ಕಾಪಟ್ಟೆ ನನ್ನಲ್ಲಿ ದುಡ್ಡಿದೆ, ನಾನು ಈ ದುಡ್ಡಿನಿಂದ ಇಡೀ ಜಗತ್ತನ್ನೇ ಕೊಂಡ್ಕೊಳ್ಬಲ್ಲೆ ಅನ್ನುವಂತಹ ಮನೋವಿಕಾರಕ್ಕೆ ಉಳ್ಳವರು ಆಗಿರ್ತಾರೆ. ರಾಜ್ಯ ಎನ್ನುವುದು ಒಂದು ವಿಷಯ, ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ಹಾಗಾಗಿ ರಾಜ್ಯ ಎನ್ನುವುದು ಒಂದು ವಿಷಯ. ಹೀಗಾಗಿ ಆತ ಅಧಿಕಾರ ಉಳ್ಳಂತಹ ಒಬ್ಬ ವ್ಯಕ್ತಿ ಅಧಿಕಾರದ ವ್ಯಾಮೋಹದಿಂದ ತನ್ನ ರಾಜ್ಯವನ್ನು ಏನು ತೊಗೊಂಡಿರ್ತಾನಲ್ಲ, ಆ ರಾಜ್ಯತ್ವವನ್ನು ಪಡೆದುಕೊಂಡಿರ್ತಾನಲ್ಲ ಆತ, ಅದರ ಆಧಾರದ ಮೇಲೆ ಎಲ್ಲವನ್ನು ನಾನು ಕೊಂಡ್ಕೊಳ್ಬಲ್ಲೆ ಅನ್ನುವಂತಹ ದುರಾಭಿಮಾನದಿಂದ ಆತ ಇರ್ತಾನೆ. ಅದರ ಅಧಿಕಾರದ ಸೋಂಕು ತಾಗಿದವರಿಗೆಲ್ಲ ಬುದ್ಧಿ ಮಂಕಾಗಿ ಬಿಡುತ್ತದೆ. ನೋಡಿ, ಆತನಲ್ಲಿರ್ತಕ್ಕಂಥ ಹಣ, ಆಸ್ತಿ ಆಗಿರ್ಬೋದು, ಸಂಪತ್ತಾಗಿರ್ಬೋದು, ಅಥವಾ ಗರ್ವ ಆಗಿರ್ಬೋದು, ಎಲ್ಲದರಿಂದ ಆತ ಏನು ಮಾಡ್ತಾನಪ್ಪ ಅಂದ್ರೆ, ಮೊದಲು ಉನ್ನತ ಹುದ್ದೆಗೆ ತುಂಬ ಒಳ್ಳೆಯವರಾಗೇ ಇರ್ತಾರೆ. ಬರ್ಬರ್ತಾ ಅವರು ಏನು ಮಾಡ್ತಾರೆ, ತಮ್ಮಲ್ಲಿರ್ತ ಅಹಂಕಾರವನ್ನು ತೋರಿಸ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಹೀಗಾಗಿ ತಮ್ಮ ಅತಿಯಾದ ಅಹಂಕಾರದಿಂದ ಅವ್ರು ಏನಾಗುತ್ತೆ, ಅವರಲ್ಲಿ ಬುದ್ಧಿ ಆಟೋಮೆಟಿಕಾಗಿ ಮಂಕಾಗಿ ಬಿಡಲಿಕ್ಕೆ ಪ್ರಾರಂಭವಾಗತ್ತೆ. ಅಷ್ಟೇ ಅಲ್ಲದೆ ಕೂಡ ಅವರ ಅಂಧಕಾರ, ಅವರ ಮನಸ್ಸಿನ ಸದಾ ಅಂಧಕಾರವು ಕೂಡ ತುಂಬಿರುತ್ತೆ. ಸದಾ ವ್ಯಕ್ತಿಗಳು ಏನು ಮಾಡಿಬಿಡ್ತಾರಪ್ಪ ಅಂದ್ರೆ, ಅಧಿಕಾರದ ವ್ಯಾಮೋಹದಲ್ಲಿ ತಮ್ಮ ಜೀವನದಲ್ಲಿ ಅವರು ಯಾವಾಗಲೂ ಇಡೀ ಜಗತ್ತನ್ನೇ ಕೊಂಡ್ಕೊಳ್ಬಲ್ಲೆ ಅನ್ನುವಂತಹ ಮನೋ ಉಲ್ಲಾಸವನ್ನು ಉಳ್ಳವರಾಗಿರ್ತಾರೆ. ಹೀಗಾಗಿ ಅವರು ಮುಂದೆ ಯಾರು ಏನು ಹೇಳಿದ್ರು ಕೇಳುವಂಥ ಮನಸ್ಥಿತಿ ಉಳ್ಳವರು ಆಗಿರೋದಿಲ್ಲ. ನಾನು ಹೇಳಿದ್ದೆ ಸರಿ, ನಂದೇ ನಡೀಬೇಕು, ನಾನು ಹೇಳಿದ್ದೇ ಕರೆಕ್ಟ್ ಆಗಬೇಕು, ಇಡೀ ಬೇರೆಯವ್ರು ಹೇಳಿದ್ದೆಲ್ಲ ತಪ್ಪು, ನಂದು ಮಾತ್ರ ಸರಿಯಾಗಿದೆ ಅನ್ನುವಂತಹ ವಿಚಾರದ ಶಕ್ತಿಯನ್ನು ಉಳ್ಳವರು ಆಗಿರ್ತಾರೆ. ಕಾರಣ ಏನು, ಅವರಲ್ಲಿ ಅತಿಯಾದಂಥ ಹಣ ಆಗಿರ್ಬೋದು, ಆಸ್ತಿ ಆಗಿರ್ಬೋದು, ಸಂಪತ್ತಾಗಿರ್ಬೋದು. ಹೀಗಾಗಿ ಅವರು ಯಾರ ಮಾತು ಕೂಡ ಅವರು ಕೇಳುವುದಿಲ್ಲ ಅನ್ನೋಂಥ ವಿಚಾರ. ಮಕ್ಕಳೇ, ಇನ್ನೇ ತರಗತಿಯಲ್ಲಿ ನಾವು ಡಾಕ್ಟರ್ ಬನ್ನಂಜೆ ಗೋವಿಂದಾಚಾರ್ಯರವರು ಹೇಳಿರ್ತಕ್ಕಂಥ ಸುಖನಾಶನ ಉಪದೇಶ ಅನ್ನುವಂತಹ ಪಾಠವನ್ನು ತಿಳ್ಕೊಂಡಿದ್ವಿ. ಮುಂದಿನ ತರಗತಿಯಲ್ಲಿ ಇದರ ಪ್ರಶ್ನೋತ್ತರಗಳ ಬಗ್ಗೆ ಚರ್ಚೆ ಮಾಡೋಣ. ಯಾವುದೇ ವ್ಯಕ್ತಿ ತನ್ನ ಜೀವನದಲ್ಲಿ ಎಷ್ಟೇ ಆಸ್ತಿ, ಸಂಪತ್ತು, ಅಧಿಕಾರವನ್ನು ಹೊಂದಿದ್ರೂ ಕೂಡ ಆತ ನಯ ವಿನಯದಿಂದ ವರ್ತಿಸಬೇಕು, ಯಾವಾಗಲೂ ಇನ್ನೊಬ್ಬರಿಗೆ ಒಳ್ಳೆಯದನ್ನೇ ಬಯಸಬೇಕು. ಆಗ ಮಾತ್ರ ಆತ ಜೀವನದಲ್ಲಿ ತುಂಬ ಉನ್ನತ ಸ್ಥಾನಕ್ಕೆ ಹೋಗ್ತಾನೆ ಅನ್ನುವಂಥ ಮಾತನ್ನು ಹೇಳ್ತಾ, ಇನ್ನೇನು ತರಗತಿ ನಿಮ್ಮೆಲ್ಲರಿಗೂ ಅರ್ಥ ಆಗಿದೆ ಅಂತ ಭಾವಿಸ್ತಾ ನನ್ನ ತರಗತಿ ವಿರಾಮವನ್ನು ನೀಡ್ತೀನಿ. ಎಲ್ಲರಿಗೂ ನಮಸ್ಕಾರ.